ಓ ಹಾಯ್ ಗಾಯ್ಸ್, ಬೆಳಗ್ಗೆನೆ ಎದ್ದು ಈ ಚಳಿಲಿ ಏನಪ್ಪ ಮಾಡ್ತಾವನೇನು ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ಇವಾಗ ಬಂದಿದ್ದೀನಿ ಉಪೇಂದ್ರ ಅವ್ರ ಮೂವಿಗೆ. ಬೇರೆಯವ್ರ ಫಿಲಮ್ಗೆ ಹೋದ್ರೆ ಹುಳ ಬಿಡ್ತಾರೆ ಅಂತಾರೆ, ನಮ್ಮ ಉಪೇಂದ್ರ ಅವರು ಕೇಳ್ಬೇಕಾ ಹಾವೇ ಬಿಡ್ತಾರೆ. ಬಟ್ ಆ ಹಾವು ಹೆಬ್ಬಾವ ಇಲ್ಲ ಅನಕೊಂಡಲ್ಲ ಅಂತ ನೋಡಬೇಕು. ಸೊ ಇವಾಗ ಮೂವಿಗೆ ಬಂದಿದ್ವಿ, ಬನ್ನಿ ಹೆಂಗಿದೆ ಮೂವಿ ಅಂತ ನೋಡ್ಕೊಬರೋಣ. ಏನ್ ನಡೀತಾ ಇದೆ ಇಲ್ಲಿ? ಹೆಂಗಿತ್ತ ಫಸ್ಟ್ ಆಫ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಮೂವಿ ಒಂಚೂರು ಸೂಪರ್ ಸರ್, ಫೋಕಸ್ ಮಾಡ್ಬೇಕಷ್ಟೇ. ಮೂವಿ ಹೆಂಗಿತ್ತು? ಫೋಕಸ್ ಮಾಡಬೇಕು. ಸೂಪರ್ ಆಗಿದೆ ಬ್ರೋ. ಮೂವಿ ಹೆಂಗಿತ್ತು? ಮೂವಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ನಿಮ್ಗೆ ಒಂದು ಫೋಕಸ್ ಬೇಕು ಅಂತಂದ್ರೆ ನಿಮಗೆ ಫೋಕಸ್ ಸಿಗ್ತಾ? ನಿಮ್ಗೆ ಯಾಕೆ ಬೇಕದು? ಫೋಕಸ್ ಏನು ಸಿಕ್ಕಿಲ್ಲ. ನೋ ವೇ. ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಮೂವಿ ಹೆಂಗಿತ್ತು? ಸೂಪರ್ ಆಗಿದೆ, ಜನ ಅರ್ಥ ಮಾಡ್ಕೋಬೇಕು. ಸ್ವಿಚ್ ಆಫ್. ನಿಮ್ಗೆ ಫೋಕಸ್ ಸಿಗ್ತಾ? ಸರ್ ಫೋಕಸ್ ಸರ್ ನಮ್ಗೆ ಯಾವತ್ತ ಸಿಕ್ಕಿದೆ, ಒಪ್ತೆ ಕಡೆ ಒಪ್ತೆ. ಬಟ್ ನಮ್ ಜನಗಳು ಸಿಗ್ಬೇಕಷ್ಟೇ. ಥ್ಯಾಂಕ್ ಯು. ಫೋಕಸ್ ಸಿಗ್ಬೇಕಂದ್ರೆ ಸಿನಿಮಾ ನೋಡ್ಬೇಕು ನೀವು. ಟೈಟಲ್ ಕಾರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಬರುತ್ತೆ, ಇಫ್ ಯು ಆರ್ ಇಂಟೆಲಿಜೆಂಟ್ ಗೆಟ್ ಔಟ್ ಔಟ್ ಥಿಯೇಟರ್ ಅಂತ. ಅದು ರೈಟ್ ವರ್ಡ್. ಇಂಟೆಲಿಜೆಂಟ್ ಆದವರು ಥಿಯೇಟರ್ ಇಂದ ಈಚೆ ಹೋಯ್ತಾರೆ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಅಣ್ಣ ವರ್ಷ ಪೂರ್ತಿ ಫೋಕಸ್ ಮಾಡಿದ್ರೆ ಫೋಕಸ್ ಮಾಡ್ತಾನೆ ಇರ್ಬೇಕಣ್ಣ. ಏನು ಫೋಕಸ್, ಎಲ್ಲೂ ಫೋಕಸ್ ಅಣ್ಣ. ಅಣ್ಣ ಚೆನ್ನಾಗಿದೆ. ಇನ್ನೊಂದು 10 ಸರಿ ನೋಡಿ ಸರ್. ಏನಂದೆ? ಇನ್ನೊಂದು 10 ಸರಿ ನೋಡಿ ಸರ್. ಮೂವಿ ಹೆಂಗಿತ್ತು? ಬ್ರೋ ಮೂವಿ ಹೆಂಗಿತ್ತು ಸರ್? ಮೂವಿ ಮಸ್ತ್ ಆಗಿತ್ತು ಸರ್. ಇನ್ನೊಂದ್ಸರಿ ನೋಡಿದ್ರೆ ಅರ್ಥ ಆಗತ್ತೆ, ಈ ಸರಿ ಅರ್ಥ ಆಗ್ಲಿಲ್ಲ. ನನಗಿದ್ರ ಉತ್ತರ ಸಂತೋಷ ಸರ್ ಅರ್ಥ ಆಗಿ ಇನ್ನು 25 ವರ್ಷ ಬಗ್ಗೆ ಫಿಲಮ್. ಸೂಪರ್ ಸೂಪರ್. ಬ್ರೋ ಮೂವಿ ಜನ ಬದಲಾಗ್ಬೇಕು ಸರ್. ಜನ ಬದಲಾಗೋದ್ರ ಬಗ್ಗೆ ಜನಗಳಿಗೆ ತಿಳಿಪಡಿಸಿದ್ದಾರೆ. ನಮ್ಮ ಮಜವಾಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೋಬೇಕು, ಫೋಕಸ್ ಮಾಡಬೇಕು. ಬುದ್ಧಿವಂತರಿಗೆ ಮಾತ್ರ, ದಡ್ರಿಗೆ ಅರ್ಥ ಆಗಲ್ಲ. ತಲೆಗೆ ಹುಳ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ಚೆನ್ನಾಗಿದೆ ಸರ್. ಏನು ಅರ್ಥ ಆಗಿಲ್ಲ ಅದೇ ಚೆನ್ನಾಗಿದೆ. ಎಲ್ಲ ಫಿಲಮು ಮುಗ್ಮೇಲಿಂದ ಹಾಕಿ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಬರೋದು ನೋಡಿದ್ರ. ಉಪೇಂದ್ರ ಅವ್ರು ಒಂದೇ ಫಿಲಮ್ ಅನ್ಸುತ್ತೆ ತಲೆ ಕರ್ಕೊಂಡು ಪಿಕ್ಚರನ್ನು. ಈಗಿನ ರಾಜಕಾರಣಿಗಳ ವ್ಯವಸ್ಥೆಗಳ ಬಗ್ಗೆ ತೋರಿಸಿದ್ದಾರೆ. ರಾಜಕಾರಣಿಗಳು ಯಾವ ರೀತಿ ಜನರನ್ನು ಉಪಯೋಗಿಸ್ಕೊತಿದ್ದಾರೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಇದು ಸಾಮಾನ್ಯ ಜನರಿಗೆ ಯಾರಿಗೂ ಅರ್ಥ ಆಗಲ್ಲ. ರಾಜಕಾರಣಿಗಳನ್ನ ಕರ್ಕೊಂಡ್ಬಂದು ಮೊದಲನೇ ಸಾಲ ಕೂರಿಸ್ಬಿಟ್ಟು ಸಿನಿಮಾ ತೋರಿಸಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಆದ್ರೂ ಅವರು ನಮ್ಮ ಜನಗಳು ಈ ತರ 20 ಫಿಲಮ್ ತೆಗೆದ್ರು ಒಬ್ರು ಈಗಿನ ಜಾತಿ ವ್ಯವಸ್ಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಜನತೆ ತಪ್ಪು ಅಂತ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಕ್ಸ್ಪೆಷಲಿ ಜನತೆ ತಪ್ಪೆ. ಅವ್ರ ಯೋಚನೆ ಮೈಂಡ್ ಅಲ್ಲಿ ಈ ತರ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅದೇ ವೋಟಿಂಗ್ ಟೈಮ್ಲಿ ನೀವು ಕರೆಕ್ಟ್ ಆಗಿ ವೋಟ್ ಮಾಡಿ, ಇಲ್ಲ ಅಂದ್ರೆ ಯಾವತ್ತು ಬದಲಾಗಲ್ಲ. ಅದೇ ಎಲೆಕ್ಷನ್ ದಿನ ಅಲ್ಲಿ ಒಂದು ಸೀನು ಅದೇ ಎಲೆಕ್ಷನ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿ ಒಬ್ಬ ಹೇಳ್ತಾನೆ, ನಮ್ಮಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾನ, ನಮ್ಗೆ ಜನನಾಯಕನೇ ಬೇಡ, ನಾವುಗಳೇ ಎಲ್ಲ ನಾಯಕರಾಗಿದ್ದ ಇರೋಣ ಅಂತ ಹೇಳ್ತಾರೆ. ಆದ್ರೆ ಎಲ್ಲ ಜನತೆನೂ ಸೇರಿ ನಮ್ಮಲ್ಲಿ ನಾಯಕತ್ವ ತಾನೇನೆ ಇಲ್ಲ ಅಂತ ಅವರೆಲ್ಲ ಬಿಂಬಿಸ್ಕೊತಾರೆ. ಸರ್ ಇದು ಪ್ರಜಾಕೀಯ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಇಲ್ಲ, ಆ ರೀತಿ ಏನ್ ಅನ್ಸಲ್ಲ. ಯಾಕಂತಂದ್ರೆ ಅವರು ಪ್ರಜಾಕೀಯ ಪ್ರಮೋಷನ್ ಆಗಿದ್ರೆ ಈ ತರ ಸಿನಿಮಾನೇ ತೆಗಿತಿರ್ಲಿಲ್ಲ. ಅವರು ಬಂದು ಲೈವ್ ಅಲ್ಲೇ ಎಲ್ಲಾನು ಹೇಳ್ಬೋದಾಗಿತ್ತು. ಬಟ್ ಇಲ್ಲಿನ ಜಾತಿ ವ್ಯವಸ್ಥೆ ಬಗ್ಗೆ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು.